ಕರ್ನಾಟಕದ ಸಚಿವರು ಮತ್ತು ಶಾಸಕರು ಇಂಡಿಗೋ ಫ್ಲೈಟ್ನಲ್ಲಿ ಸಿಗಾಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದೆಹಲಿಯಿಂದ ಬೆಳಗಾವಿಗೆ ಹೊರಟಿರುವಂತಹ ಸಚಿವರು ಮತ್ತು ಶಾಸಕರು ಬೆಳಗ್ಗೆ 5:40ಕ್ಕೆ ದೆಹಲಿಯಿಂದ ಹೊರಡಬೇಕಾಗಿತ್ತು. ದೆಹಲಿಯಿಂದ ಹೊರಡಬೇಕಾಗಿರುವಂತಹ ವಿಮಾನ ಹವಾಮಾನ ವೈಪರೀತ್ಯದಿಂದಾಗಿ ಇನ್ನೂ ಸಹ ಟೇಕ್ ಆಫ್ ಆಗಿಲ್ಲ. ದೆಹಲಿಯ ವಿಮಾನ ನಿಲ್ದಾಣ ನಿಂತಿದೆ ವಿಮಾನ. ಆ ವಿಮಾನದಲ್ಲಿ ಒಟ್ಟು 7 ಜನ ಸಚಿವರು ಮತ್ತು 20ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ. ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಶರಣ್ ಪ್ರಕಾಶ್ ಪಾಟೀಲ್, ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್, ಕೆ.ಜೆ. ಜಾರ್ಜ್ ಈ ಎಲ್ಲ ಸಚಿವರು ಆ ಒಂದು ಫ್ಲೈಟ್ನಲ್ಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ 20ಕ್ಕೂ ಹೆಚ್ಚು ಶಾಸಕರಿದ್ದಾರೆ. ಎಲ್ಲರೂ ನಿನ್ನೆ ದೆಹಲಿಯಲ್ಲಿ ನಡೆದಿರುವಂತಹ ವೋಟ್ ಚೋರಿ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗಿದ್ರು. ಅಲ್ಲಿಂದ ನೇರವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಇರುವಂತಹ ಕಾರಣಕ್ಕಾಗಿ ಬೆಳಗಾವಿಗೆ ಪ್ರಯಾಣವನ್ನು ಬೆಳೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ, ಜೊತೆಗೆ ಬಹಳಷ್ಟು ಜನ ಇವತ್ತು ಶಾಮನೂರು ಶಿವಶಂಕರಪ್ಪನವರು ನಿಧನ ಆಗಿರುವಂತಹ ಕಾರಣಕ್ಕಾಗಿ ಆಲ್ಟರ್ನೇಟಿವ್ ಆಪ್ಷನ್ ಇರುವಂಥದ್ದು, ದಾವಣಗೆರೆ ರೀಚ್ ಆಗಬೇಕು ಅಂದರೆ ಒಂದು ಬೆಂಗಳೂರಿಗೆ ಬಂದು ಹೋಗಬೇಕು, ಇಲ್ಲ ಅಂದರೆ ಬೆಳಗಾವಿಗೆ ಹೋಗಿ ಅಲ್ಲಿಂದ ಏನಂದರೆ ಪ್ರಯಾಣವನ್ನು ಬೆಳೆಸಬೇಕು. ಸೊ ಬೆಂಗಳೂರಿಂದ ಹೋಗೋದಕ್ಕೆ ಲೇಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ, ಯಾಕಂದರೆ ಇಲ್ಲಿ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲರೂ ಬೆಳಗಾವಿಯಿಂದನೇ ಪ್ರಯಾಣವನ್ನು ಬೆಳೆಸೋದಕ್ಕೆ ಪ್ಲಾನನ್ನು ಮಾಡಿಕೊಂಡು ಬಹಳಷ್ಟು ಜನ ಶಾಸಕರು ಮತ್ತು ಸಚಿವರುಗಳು ಇದೇ ಇಂಡಿಗೋ ವಿಮಾನದಲ್ಲಿ ದೆಹಲಿಯಿಂದ ಪ್ರಯಾಣವನ್ನು ಬೆಳೆಸಿದ್ರು. ಆದರೆ ಇಲ್ಲಿವರೆಗೂ ಸಹ ಟೇಕ್ ಆಫ್ ಆಗಿಲ್ಲ. ಕಾರಣ ಏನು ಅಂದರೆ ಅತಿಯಾದಂತಹ ಮಂಜು, ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಂತಹ ಅಲ್ಲಿ ವಾಯು ಮಾಲಿನ್ಯ ಇರುವಂತಹ ಕಾರಣಕ್ಕಾಗಿ, ಅದರ ಗುಣಮಟ್ಟ ಬಹಳಷ್ಟು ಕಡಿಮೆ ಇರುವಂತಹ ಕಾರಣಕ್ಕಾಗಿ ವಿಜುವಲ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇನ್ನೂವರೆಗೂ ಸಹ ಟೇಕ್ ಆಫ್ ಆಗಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವೋಟ್ ಚೋರಿ ಕಾರ್ಯಕ್ರಮಕ್ಕೆ ಡೆಲ್ಲಿಗೆ ಬಂದಿದ್ವಿ. ಇಂಡಿಗೋ ವಿಮಾನ ಮತ್ತೆ ಸಮಸ್ಯೆ ಆಗಿದೆ. ಬೆಳಿಗ್ಗೆ 5:45 ಬಿಡ್ತಕ್ಕಂಥ ವಿಮಾನ ಈ ಬೆಳಗಾವಿ ಅಧಿವೇಶನಕ್ಕೆ ಎಲ್ಲ ಮಂತ್ರಿಗಳು, ಅದೇ ಎಚ್.ಕೆ. ಪಾಟೀಲ್ ಸಾಹೇಬರು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಒಂದು 10-20 ಜನ ಶಾಸಕರು ಕೂಡ ಅದೀವಿ. ಅದಕ್ಕೆ ಕಲ್ಲಂಪ್ರಭು ಪಾಟೀಲ್ ಅದಾರ, G.S. ಪಾಟೀಲ್ ಅದಾರ, ಮತ್ತು ಅದೇ ರೀತಿಯಾಗಿ ಸಲೀಂ ಅಹ್ಮದ್ ಅವರು ಚೀಫ್ ವಿಪ್ ಅದಾರ, ನಮ್ಮ ಬಸವಗೌಡ ಪಾಟೀಲ್ ಬಾದಳ್ಳಿ ಅವರು ಅದಾರ. ಭಾಳ ಜನ ಶಾಸಕರು ಎಲ್ಲರೂ ಕೂಡಿ ಇವತ್ತು ಇನ್ನೂ ವಿಮಾನದಾಗಲಿ. ಅದಕ್ಕೆ ಇಂಥ ಘಟನೆಗಳು ಆಗಬಾರ್ದು. 2 ತಾಸು ಆತಿಗೆ ನಾನು ನಿಂತು ಎಲ್ಲರೂ ಕೆಲವೊಂದು ಶುಗರ್ ಪೇಷಂಟ್ ಅದಾರ. ಅದಕ್ಕೆ ಅವ್ರಿಗೂ ಕೂಡ ತೊಂದರೆ ಆಗಿದೆ. ಈ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ವಿಮಾನದಲ್ಲಿ ವಿಶೇಷವಾದಂಥ ಕ್ರಮ ಮುಂದೆ ಕೇಂದ್ರ ಸರ್ಕಾರ ತಗೋಬೇಕಂತ ಒತ್ತಾಯ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.